ಮಂಗಳೂರು ಮಠದ ಕಣಿ ಮೂರನೇ ಅಡ್ಡ ರಸ್ತೆಯಲ್ಲಿರುವ ಗ್ಲೋಬಲ್ ಕಿಡ್ನಿ ಫೌಂಡೇಶನ್ ಮತ್ತು ಗ್ಲೋಬಲ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವತಿಯಿಂದ ಆರೋಗ್ಯ ಶಿಬಿರ ನಡೆಯಿತು. ಕಾರ್ಯಕ್ರಮವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಕವಿತಾ ಸನಿಲ್ ಮತ್ತು ಅತಿಥಿಗಳು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಬಡವರಿಗೆ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡುವ ಕೆಲಸ ಗ್ಲೋಬಲ್ ಆಸ್ಪತ್ರೆಯಿಂದ ಆಗಲಿ ಎಂದು ಆಶಿಸಿದ್ರು. ಬಹುಶಃ ನಾನು ತಮ್ಮಲ್ಲಿ ಕೇಳಿಕೊಳ್ಳುವುದೇನು ಅಂತ ಹೇಳಿದ್ರೆ, ಬಹುಶಃ ಈ ತಪಾಸಣೆಯ ಶಿಬಿರದ ಜೊತೆಗೆ ಬಹುಶಃ ಬಡವರ ಕಣ್ಣೀರನ್ನ ಒರೆಸುವಂತ ಕೆಲಸ ಬಹುಶಃ ಇಂತಹ ಒಂದು ಹಾಸ್ಪಿಟಲ್ಗಳಿಂದ ಆದ್ರೆ ಉತ್ತಮ ಅಂತ. ಯಾಕಂತ ಹೇಳಿದ್ರೆ ಬಹುಶಃ ತಮ್ಮಲ್ಲಿ ಬರುವಂತಹ ಆಸ್ಪತ್ರೆಗೆ ಏನು ಬರ್ತಾರೆ ಅವರಲ್ಲಿ ಚಿಕಿತ್ಸೆಗೆ ಕೇವಲ ತಪಾಸಣೆ ಮಾತ್ರ ಅಲ್ಲದೆ ಅದರ ಜೊತೆಗೆ ಏನಾದರೂ ಅವರಿಗೆ ಆ ಚಿಕಿತ್ಸೆ ಸಂದರ್ಭದಲ್ಲಿ ತಾವು ಇನ್ನಷ್ಟು ಕನ್ಸೆಷನ್ ಕೊಟ್ರೆ ಅವರಿಗೆ ಕೂಡ ಬಹುಶಃ ಬಹಳಷ್ಟು ಬಡವರಿಗೆ ಸಹಾಯ ಆಗ್ತದೆ. ಅನಂತರ ಮಾತನಾಡಿದ ಕನ್ಸಲ್ಟೆಂಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ದೇವಿದಾಸ್ ಶೆಟ್ಟಿ, ಇಂಗ್ಲೆಂಡ್ನಂತಹ ಮುಂದುವರಿದ ದೇಶದ ಮಾದರಿಯಲ್ಲಿ ಉನ್ನತ ತಂತ್ರಜ್ಞಾನದೊಂದಿಗೆ ಗ್ಲೋಬಲ್ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು, ಡಾಕ್ಟರ್ ಸುಧಾರಾಮ ರೈ ಅವರ ಇಂಗ್ಲೆಂಡ್ನ ಸುದೀರ್ಘ ಸೇವೆಯ ಅನುಭವವೇ ಇದಕ್ಕೆ ಬಂಡವಾಳವಾಗಿದೆ ಎಂದು ಶ್ಲಾಘಿಸಿದ್ರು. ಸಹಾಯ ಮಾಡಬಹುದು, ನನ್ನ ಜನರಿಗೆ ನಾನು ನನ್ನ ಒಂದು ಆ ಗಳಿಸಿಕೊಂಡ ಸಂಪತ್ತಲ್ಲಿ ಹೇಗೆ ಅವರಿಗೆ ಹೆಲ್ಪ್ ಮಾಡ್ಬೋದು ಅಂತ ಆಲೋಚನೆ ಮಾಡಿ ಇಲ್ಲಿ ನಮ್ಮ ಮಂಗಳೂರಲ್ಲಿ ಅವರೊಂದು ಆಸ್ಪತ್ರೆಯನ್ನು ಇಲ್ಲಿ ಓಪನ್ ಮಾಡಿದರು. ಈ ಆಸ್ಪತ್ರೆಯಲ್ಲಿ ನನಗೆ ಗೊತ್ತಿದ್ದಾಗೆ ಅರ್ಧ ಚಾರ್ಜಲ್ಲಿ ಅವರು ಒಬ್ಬರು ಪೇಷಂಟ್ ಬಂದು ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದರೆ ಕನ್ಸೆಷನ್ ಕೊಡುವಂಥ ಜನ. ಸೊ ಹಾಗಾಗಿ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ. ನಾನು ಪ್ರಥಮತವಾಗಿ ಅವರಿಗೆ ಅಭಿನಂದನೆ ಅನ್ಕೊಳ್ತೀನಿ. ನಂತರ ಮಾತನಾಡಿದ ಗ್ಲೋಬಲ್ ಆಸ್ಪತ್ರೆಯ ಡಾಕ್ಟರ್ ಸುಧಾರಾಮ್ ರೈ, ಆಸ್ಪತ್ರೆ ಬಡವರ ಪರ ಕಾಳಜಿಯನ್ನ ವಹಿಸುತ್ತಿದ್ದು ಉತ್ತಮ ಸೇವೆಯನ್ನ ನೀಡುತ್ತಾ ಬಂದಿದೆ ಎಂದರು. Every patient who are all here, they will agree with that. And one more thing ಹೇಳಿದ್ರೆ, ಈಗ ನಮ್ಮ ಗೌರವನೀಯ ಮೇಯರ್ ಬಡವರಿಗೆ ಅಂತ, ಇಲ್ಲಿ ಬಡವರಿಗೆ ಇಷ್ಟವರೆಗೆ ಕಷ್ಟ ಬಂದವರು ಯಾರು ಇಲ್ಲ. ಅವರಿಗೆ ಸಿಗುವ ಇಲ್ಲಿ ಚಿಕಿತ್ಸೆ ಬೇರೆ ಎಲ್ಲೂ ಸಿಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಡವರಾಗಲಿ ಶ್ರೀಮಂತರಾಗಲಿ ಅವರಿಗೆ ಸಿಗುವ ಚಿಕಿತ್ಸೆ ಒಂದೇ ನಮೂನೆ. ಹಣ ಇಲ್ಲದವರು ಹಣ ಇದ್ದವರಿಗೂ ಎಲ್ಲರಿಗೂ ಒಂದೇ ನಮೂನೆ ಚಿಕಿತ್ಸೆ ಸಿಗ್ತಾ ಇದೆ. ಮತ್ತೊಂದು ಇಲ್ಲಿ ವಿಶೇಷ ಇದೆ. ಸಭಾ ಕಾರ್ಯಕ್ರಮದಲ್ಲಿ ಪ್ರಸೂತಿ ತಜ್ಞೆ ಡಾಕ್ಟರ್ ಲೀಲಾ ಮನ್ಕೋತ್, ಯೂರಾಲಜಿಸ್ಟ್ ಡಾಕ್ಟರ್ ಸದಾನಂದ ಪೂಜಾರಿ, ಆಪ್ಥೋಮಟಾಲಜಿಸ್ಟ್ ಡಾಕ್ಟರ್ ಸೌಮ್ಯ ಸದಾನಂದ್, ಲಯನ್ಸ್ ಕ್ಲಬ್ ಜಿಲ್ಲಾ ಗವರ್ನರ್ ಎಂ ಅರುಣ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಮಂಗಳೂರಿನ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಮತ್ತು ಸೆಂಟಿನಿಯಲ್ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಆಸ್ಪತ್ರೆಯಲ್ಲಿ ನಡೆದ ಈ ಶಿಬಿರದಲ್ಲಿ ಕಿಡ್ನಿ, ಕಣ್ಣು ತಪಾಸಣೆ, ಸಾಮಾನ್ಯ ವೈದ್ಯಕೀಯ, ಸರ್ಜಿಕಲ್, ಮಹಿಳೆಯರ ತಪಾಸಣೆ ಹಾಗೂ ರಕ್ತದಾನವು ಉಚಿತವಾಗಿ ನಡೆಯಿತು. ಕಲೀಂ ಸೆರಾಜೆ, ವಿ4 ನ್ಯೂಸ್ 24/7 ಮಂಗಳೂರು.